ತುಂಬ ಜನ ಸ್ಟೂಡೆಂಟು ಸಿ ವಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ಕೇಳಿದ್ರಿ. ನಿಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ, ಬಟ್ ನಾನು ಇನ್ನೊಂದ್ಸಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿ ವಿ ಪ್ರಿಪೇರ್ ಮಾಡಬೇಕಾದ್ರೆ ನಿಮ್ಮ ನೇಮ್ ಮ್ಯಾಂಡೇಟ್ರಿ, ಅದೆಲ್ಲರಿಗೂ ಗೊತ್ತಿರುತ್ತೆ, ಅದು ಯಾರೂ ಮಿಸ್ ಮಾಡಲ್ಲ ಕೂಡ. ಬಟ್ ಮಿಸ್ ಮಾಡೋದು ಇವೆರಡು ಮೇಜರ್. ಏನು ಅನ್ನೋದಾದರೆ ಆ್ಯಕ್ಟಿವ್ ಫೋನ್ ನಂಬರು ಮತ್ತು ಆ್ಯಕ್ಟಿವ್ ಜಿಮೇಲ್ ಐ ಡಿ. ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅನ್ನೋದಾದರೆ ಪ್ಯಾರಲಲ್ ನಂಬರ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ, ಸೊ ಆ ನಂಬರ್ದು ಸಿ ವಿಲಿ ಮೆನ್ಷನ್ ಮಾಡಿರ್ತಾರೆ, ಬಟ್ ಆ ನಂಬರ್ಗೆ ರೀಚಾರ್ಜ್ ಮಾಡಿಸೋದನ್ನ ಮರ್ತೋಗಿರ್ತಾರೆ. ಸೊ ಎಚ್ ಆರ್ ನಿಮಗೆ ಕಾಲ್ ಮಾಡಿದಾಗ ಇನ್ಕಮಿಂಗ್ ಕಾಲ್ ಇಸ್ ಬಾರ್ಡ್ ಅಂತ ನಿಮಗೆ ಬರ್ತಾ ಇರುತ್ತೆ. ಸೊ ಎಚ್ ಆರ್ ನಿಮ್ಮನ್ನ ಕನೆಕ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಮೇಲ್ ಕೂಡ ಅಷ್ಟೇ, ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಒಂದು ಇಮೇಲ್ ಹಾಕಿರ್ತಾರೆ, ಸೊ ಅದನ್ನು ಇಮೇಲ್ ರೆಗ್ಯುಲರಾಗಿ ಚೆಕ್ ಮಾಡಲ್ಲ. ಓಪನ್ ಮಾಡಿ ಅಂದರೆ ಪಾಸ್ವರ್ಡ್ ಮರ್ತೋಗಿದೆ ಅಂತ ಹೇಳ್ತಾರೆ. ಸೊ ಇದು ಕೂಡ ತಪ್ಪು. ಸೊ ಇಮೇಲ್ ಯಾವಾಗಲೂ ಅಷ್ಟೇ, ನೀವು ಡೈಲಿ ಅಟ್ಲೀಸ್ಟ್ 2 ಟೈಮ್ಸ್ ಅಥವಾ 3 ಟೈಮ್ಸ್ ಚೆಕ್ ಮಾಡ್ತಾನೆ ಇರಬೇಕು, ಯಾವಾಗ ನೀವು ಜಾಬ್ಗೆ ಅಪ್ಲೈ ಮಾಡಿದ್ದೀರಾ ಅಂತ. ಎಚ್ ಆರ್ಸ್ ಯೂಶಲಿ ಏನು ಮಾಡ್ತಾರೆ ಅಂದರೆ ಆಫೀಸಿಗೆ ಲಾಗಿನ್ ಆಗಿದ ತಕ್ಷಣ 8 o'clock or 9 o'clock ನಿಮ್ಮ ಸಿ ವಿ ಚೆಕ್ ಮಾಡಿ, ಸೊ ಯೂಶಲಿ 10 to 12 o'clock ಒಳಗಡೆ ನಿಮ್ಗೆ ಅದನ್ನು ರಿಪ್ಲೈ ಮಾಡಿರ್ತಾರೆ. ಯೂಶಲಿ ಮೇಲ್ ಬಂದಿದ ತಕ್ಷಣ ನೀವು ಅಕ್ಸೆಪ್ಟೆನ್ಸ್ ರಿಬಟ್ ಮೇಲ್ ಮಾಡಬೇಕಾಗತ್ತೆ. ಸೊ ಇಲ್ಲ ಅನ್ನೋದಾದರೆ ಲಂಚ್ ಅವರ್ಸ್ಗೆ ಹೋಗಬೇಕಾದ್ರೆ ಕನ್ಫರ್ಮೇಷನ್ ಮೇಲ್ನ ಕಳಿಸಿ ಹೋಗ್ತಾರೆ. ಸೊ ಯೂಶಲಿ ನೀವು 1 o'clock to 2 o'clock ಅಥವಾ 3 o'clock ಇನ್ ಬಿಟ್ವೀನ್ ಕೂಡ ಒಂದ್ಸರಿ ಚೆಕ್ ಮಾಡಬೇಕಾಗತ್ತೆ. ಇನ್ನು ಅದು ಬಿಟ್ಟು ಎಚ್ ಆರ್ ಲಾಗೌಟ್ ಮಾಡೋ ಟೈಮಲ್ಲಿ ಕೂಡ ಕನ್ಫರ್ಮೇಷನ್ ಮೇಲ್ನ ಕಳಿಸಿರ್ತಾರೆ ನಿಮಗೆ. ಸೊ ಯೂಶಲಿ ಆಫ್ಟರ್ 6 to 8 o'clock ಅಥವಾ 9 o'clock ಒಳಗಡೆ ಇಮೇಲ್ನ ನೀವು ಚೆಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಜಾಬ್ ಅರ್ಧಕ್ಕರ್ಧ ಕನ್ಫರ್ಮೇಷನ್ ಆಯಿತು ಅಂತ. ಇದು ತುಂಬ ಜನ ಏನು ಮಾಡ್ತಾರೆ ಅನ್ನೋದಾದರೆ ಇಮೇಲ್ನ ಚೆಕ್ಕೇ ಮಾಡೋದಿಲ್ಲ. ಇಮೇಲ್ ಚೆಕ್ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಕನ್ಫರ್ಮೇಷನ್ ಗೊತ್ತಾಗೋದಿಲ್ಲ. ಸೊ ಯಾವಾಗಲೂ ಅಷ್ಟೇ ಆ್ಯಕ್ಟಿವ್ ಇಮೇಲ್ ಐ ಡಿ ಮತ್ತು ಆ್ಯಕ್ಟಿವ್ ಫೋನ್ ನಂಬರ್ನ ಯೂಸ್ ಮಾಡಿ. ಯಾವುದು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ಸೊ ನೆಕ್ಸ್ಟು ಲೊಕ್ಯಾಲಿಟಿ. ಸೊ ಲೊಕ್ಯಾಲಿಟಿ ಬಂದು ನೀವು ಕಂಪ್ಲೀಟ್ಲಿ ಮನೆ ಅಡ್ರೆಸ್ನೆಲ್ಲ ಏನು ಬರೀಬೇಕು ಅನ್ನೋದಿಲ್ಲ. ಸೊ ಬಟ್ ಯಾವ ಏರಿಯಾದಲ್ಲಿದ್ದೀರಾ, ಅದು ಯಾವ ಸಿಟಿ ಒಳಗಡೆ ಇದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಿದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ನಾವಿರೋವಂಥ ಏರಿಯಾ ಸುಂಕುತ್ಕಟ್ಟೆ. ಸೊ ಸುಂಕುತ್ಕಟ್ಟೆ ಬೆಂಗಳೂರು ಅಂತ ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗತ್ತೆ. ಸೊ ತುಂಬ ಜನ ಏನು ಮಾಡ್ತೀರಾ ಅನ್ನೋದ್ರೆ ಸುಮ್ಮನೆ ಬೆಂಗಳೂರು ಅಂತ ಹಾಕಿರ್ತೀರ. ಸೊ ಬೆಂಗಳೂರು ಅಂತ ಹಾಕಿದರೆ ಬೆಂಗಳೂರಲ್ಲಿ ನೀವು ಯಾವ ಏರಿಯಾದಲ್ಲಿದ್ದೀರಾ ಅನ್ನೋದು ಫಸ್ಟ್ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆನ್ನೋದಾದರೆ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಅಷ್ಟೇ, ಕಂಪ್ನಿಗೆ ಯಾರು ತುಂಬ ಹತ್ರ ಇರ್ತಾರೆ ಅವ್ರನ್ನ ನಾವು ಚೂಸ್ ಮಾಡ್ತೀವಿ. ಯಾಕೆನ್ನೋದಾದರೆ ನಿಮ್ಗೆ ಅಡಿಷನಲ್ ವರ್ಕ್ಸ್ ಇತ್ತು ಅನ್ನೋದಾದರೆ, ಹೇಗೆ ನೀವು ಲೇಟಾಗಿ ಏನಾದರೂ ಹೋಗ್ತೀನಿ ಅಂತ ಹೇಳೋದಾದರೆ ಅಟ್ಲೀಸ್ಟ್ ಸೇಫಾಗಿ ಮನೆಗೆ ಹೋಗ್ಬೋದು ಅನ್ನೋ ಒಂದು ರೀಸನ್ಗೆ. ಓಕೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಅಂದರೆ ಏನು ಮಾಡ್ತೀರಾ, ಸರ್ 6 o'clock ಆಯಿತು, ನಾನು ಲಾಗೌಟ್ ಮಾಡಬೇಕು, ಮನೆಗೆ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಹಾಗೆ ಅಂತ ಅಂತೀರಾ. ಬಟ್ ಇವತ್ತಿನ ಕಾರ್ಪೊರೇಟ್ ವರ್ಲ್ಡಲ್ಲಿ ಯಾರು ಕೂಡ ಅಂದ್ಕೊಳ್ಳೋ ಟೈಮ್ ಸ್ಪೀಡಲ್ಲಿ ಅಥವಾ ಅಂದ್ಕೊಳ್ಳೋ ಟೈಮ್ಗಳಲ್ಲಿ ಕೆಲಸಗಳು ಆಗ್ಬಿಡಬೇಕು. ಸೊ ಅವಾಗ ಎಕ್ಸ್ಟ್ರಾ 1 hour ಕೆಲಸ ಮಾಡಿ ಅಂದರೆ ಕೂಡ ಸೊ ಕಷ್ಟ ಆಗುತ್ತೆ, ಬಸ್ಸಸ್ ಮಿಸ್ ಆಗುತ್ತೆ. ಸೊ ಈ ಥರದ್ದೆಲ್ಲನೂ ಇಶ್ಯೂಸ್ ಇರುತ್ತೆ. ದಯವಿಟ್ಟು ಲೊಕ್ಯಾಲಿಟಿ ನೀವು ಮೆನ್ಷನ್ ಮಾಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಮೈಸೂರಲ್ಲೇ ಇರ್ತೀರಾ, ಓಕೆ, ಮೈಸೂರಲ್ಲಿ ಯಾವ ಏರಿಯಾ ಅಂತ ಕೂಡ ನೀವು ಮೆನ್ಷನ್ ಮಾಡಬೇಕಲ್ವಾ. ಸೊ ವಿ ಮೊಹಲ್ಲ ಮೈಸೂರು. ಸೊ ದಿಸ್ ಇಸ್ ಫಾರ್ ಬೆಟರ್. ಓಕೆ, ಸೊ ಇದನ್ನು ಮಾಡಿ. ಅದಾದಮೇಲೆ ನೆಕ್ಸ್ಟು ಬಂದು ನಿಮ್ಮ ಸ್ಕಿಲ್ಸ್. ಸೊ ಪ್ಲೀಸ್ ಸ್ಕಿಲ್ಸ್ನ ಡಿವೈಡ್ ಮಾಡ್ಕೊಳ್ಳಿ. ಯಾವುದು ಸಾಫ್ಟ್ವೇರ್ ಸ್ಕಿಲ್ಸ್ ಗೊತ್ತಿದೆ, ಓಕೆ, ಸಾಫ್ಟ್ವೇರ್ ಸ್ಕಿಲ್ ಇಸ್ ವೆರಿ ಮ್ಯಾಂಡೇಟ್ರಿ. ಬಿಕಾಸ್ ನೀವು ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಕಾಲೇಜ್ ಸರ್ಟಿಫಿಕೇಟ್ ಇರುತ್ತೆ, ಇಸ್ ಜಸ್ಟ್ ಶೋಯಿಂಗ್ ಫಾರ್ ಅ ರೆಫರೆನ್ಸ್. ಓಕೆ, ನೀವು ಏನು ಸ್ಕೋರ್ ಮಾಡಿದ್ರೆ ಅಥವಾ ರೆಫರೆನ್ಸ್ಗೆ ಅಷ್ಟೇ ಇರುತ್ತೆ ಬಿಟ್ಟರೆ. ಬಟ್ ಇವತ್ತಿನ ಇಂಡಸ್ಟ್ರೀಲಿ ಯೂಸ್ ಮಾಡೋದು ಅಥವಾ ಇವತ್ತಿನ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸ್ಕಿಲ್ ಸೆಟ್ಸ್. ಸೊ ಸ್ಕಿಲ್ ಸೆಟ್ಸ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಸಿ ವಿನ ಅಪ್ಡೇಟ್ ಮಾಡಬೇಡಿ, ಸಿ ವಿನ ಕಳಿಸ್ಬೇಡಿ. ಸೊ ನೀವು ಮೆನ್ಷನ್ ಮಾಡಿ ಯಾವುದೆಲ್ಲ ಸಾಫ್ಟ್ವೇರ್ ಗೊತ್ತು ಅಂತ. ಈಗ ನೀವು ಸಿವಿಲ್ ಇಂಜಿನಿಯರ್ ಆಗಿದ್ದರೆ ನನಗೆ ಆಟೋ ಕ್ಯಾಡ್ ಸಾಫ್ಟ್ವೇರ್ ಗೊತ್ತಿದೆ, 3ds Max ಗೊತ್ತಿದೆ, ರೆವಿಟ್ ಗೊತ್ತಿದೆ, ಸ್ಕೆಚಪ್ ಗೊತ್ತಿದೆ, ಲೂಮಿಯೋನ್ ಗೊತ್ತಿದೆ, ಎನ್ಸ್ಕೇಪ್ ಗೊತ್ತಿದೆ, ಫೋಟೋಶಾಪ್ ಗೊತ್ತಿದೆ. ಸೊ ಈ ರೀತಿ ನೀವು ಸಾಫ್ಟ್ವೇರ್ ಸ್ಕಿಲ್ಸ್ನ ಹಾಕಬೇಕು. ಪ್ಲಸ್ ಅದ್ರ ಜೊತೆಗೆ ಅದು ಎಷ್ಟು ಪ್ರೊಫಿಷಿಯನ್ಸಿ ಲೆವೆಲ್ ನಿಮಗೆ ಗೊತ್ತಿದೆ ಅನ್ನೋದು ಕೂಡ ಮೆನ್ಷನ್ ಮಾಡಬೇಕು. ಲೈಕ್ 50%, 60%, 100%. ಸೊ ಬಟ್ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೋತೀರಾ ಅಂತ ಹೇಳೋದಾದರೆ, ಸೊ ಫಸ್ಟ್ ನಿಮಗೆ ಕಂಪ್ಲೀಟ್ಲಿ ಒಂದು ಪ್ರಾಜೆಕ್ಟ್ನ ಫೈನಲೈಸ್ ಮಾಡೋದು ಗೊತ್ತಿರಬೇಕು. ಅಂದರೆ ಅದು ಫೈನಲೈಸ್ ಮಾಡೋದಕ್ಕೆ ಎಲ್ಲ ಟೂಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಸುಮ್ಮನೆ ನಾನು ಗೂಗಲಿಂದ ನೋಡಿ ಒಂದೆರಡು ಟೂಲ್ ಗೊತ್ತಿದೆ ಅಂದಿದ ತಕ್ಷಣ ನೀವು ಪ್ಲೀಸ್ ಸಾಫ್ಟ್ವೇರ್ ನೇಮ್ನ ಮೆನ್ಷನ್ ಮಾಡಬೇಡಿ. ತುಂಬ ಸಲ ನಾವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಸಾಫ್ಟ್ವೇರ್ 3ds Max ಮೆನ್ಷನ್ ಮಾಡಿದಿರಲ್ವಾ, ಏನು ಮಾಡಿದಿರಾ ತೋರಿಸಿ ಪ್ರಾಜೆಕ್ಟ್ ಅಂತ ಹೇಳಿದಾಗ, ಸರ್ ನನಗೆ 3ds Max ಬರೀ ಬೇಸಿಕ್ ಗೊತ್ತು, ಓನ್ಲಿ ಫ್ಯೂ ಥಿಂಗ್ಸ್ ಗೊತ್ತು ಅಂತ ಹೇಳಿದಾಗ ನಿಜವಾಗ್ಲೂ ಎಚ್ ಆರ್ಗೆ ವಾಟ್ ಐ ಕ್ಯಾನ್ ಸೇ ಇರಿಟೇಷನ್ ಅಥವಾ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಓಕೆ, ಇಷ್ಟೆಲ್ಲ ಫಾಲೋ ಅಪ್ ಮಾಡಿ, ಇಷ್ಟೆಲ್ಲ ಪ್ರೋಸೆಸ್ ಮಾಡಿ ಫೈನಲಿ ನಾವು ಕ್ಯಾಂಡಿಡೇಟ್ ಅಪಿರಿಯನ್ಸ್ ಆದಾಗ, ಸೊ ಅಷ್ಟೆಲ್ಲ ನಾವು ಕರೆಸಿ ನಿಮಗೆ ಸಾಫ್ಟ್ವೇರ್ ಗೊತ್ತಿಲ್ಲ ಅಂತ ಹೇಳಿದಾಗ ನಮಗೂ ಕೂಡ ಫ್ರಸ್ಟ್ರೇಷನ್ ಆಗುತ್ತೆ. ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ. ಸೊ ನಿಮ್ಗೆ ಏನು ಸಾಫ್ಟ್ವೇರ್ ಗೊತ್ತು, ಅಟ್ಲೀಸ್ಟ್ ಒಂದು 40 to 50% ಪ್ರೊಫಿಷಿಯನ್ಸಿ ಏನು ಗೊತ್ತು ನೀವು ಅದನ್ನು ಮಾತ್ರನೇ ಮೆನ್ಷನ್ ಮಾಡಿ. ಸೊ ವಿತ್ ಸರ್ಟಿಫಿಕೇಟ್ಸ್ ಇದ್ದರೆ ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ಸೊ ನಮ್ಗೆ ಈಸಿಲಿ ಜಡ್ಜ್ ಮಾಡ್ಬೋದು, ಎಲ್ಲಿ ಕಲ್ತಿದ್ದಾರೆ, ಯಾವ ಲೊಕೇಶನ್ ಕಲ್ತಿದ್ದಾರೆ, ಅದ್ರ ಮೇಲೂ ಕೂಡ ನಾವು ಈಸಿಲಿ ಜಡ್ಜ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ನಿಮ್ಗೆ ಯೂಶ್ವಲಿ ಕಾಲೇಜ್ದೆಲ್ಲ ನೀವು ಮೆನ್ಷನ್ ಮಾಡಿರ್ತೀರ. ಸೊ ಯಾವ ಕಾಲೇಜು,
ಯಾವಾಗ ಪಾಸ್ಟ್ ಔಟ್ ಇಯರು, ಎಷ್ಟು ನಿಮ್ಮದು ಸ್ಕೋರಿಂಗು ಅಥವಾ ಪರ್ಸೆಂಟೇಜಿಂದ ಮೆನ್ಷನ್ ಮಾಡಿರ್ತೀರ, ಅದೇನು ನಮ್ಗೆ ತೊಂದರೆ ಇಲ್ಲ. ಅದಾದಮೇಲೆ ಸಾಫ್ಟ್ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ದಿನಕ್ಕೆ ಸಾಫ್ಟ್ ಸ್ಕಿಲ್ಸ್ ಮೇಜರ್. ಓಕೆ, ಸಾಫ್ಟ್ ಸ್ಕಿಲ್ ನಿಮ್ಗೆ ಎಲ್ಲೂ ಟೀಚ್ ಮಾಡಲ್ಲ, ನೀವು ಆ್ಯಕ್ಚುಲಿ ಕಲಿಬೇಕು ಇದನ್ನು. ಓಕೆ, ಸೊ ಟೀಮ್ ಬಿಲ್ಡಿಂಗ್ ಇರ್ಬೋದು, ಟೀಮ್ ಮ್ಯಾನೇಜಿಂಗ್ ಇರ್ಬೋದು, ಅಥವಾ ಟೀಮ್ ಲೀಡರ್ ಕ್ವಾಲಿಟೀಸ್ ಇರ್ಬೋದು, ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಅಂತ ಇದೆ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಇರ್ಬೋದು. ಸೊ ಇದನ್ನೆಲ್ಲ ಆ್ಯಕ್ಚುಲಿ ನೀವು ಕಲಿಬೇಕಾಗತ್ತೆ. ಓಕೆ, ಇವನ್ನೆಲ್ಲ ಕಲ್ತ್ಕೊಂಡು ನೀವು ಹೋಗಬೇಕು, ಪ್ರೊಸೀಡ್ ಆಗಬೇಕು ಕಂಪ್ನಿಲಿ. ಸೊ ಕಂಪ್ನಿ ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಸೆಂಟಿಮೆಂಟ್ಸ್ಗೆ ವ್ಯಾಲ್ಯೂಸ್ ಕೊಡಲ್ಲ. ಕಂಪ್ನಿಲಿ ನಿಮಗೆ ಸೆಂಟಿಮೆಂಟ್ಸ್ಗೆ ವ್ಯಾಲ್ಯೂಸ್ ಕೊಡಲ್ಲ. ಕಂಪ್ನಿ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು, ಸೊ ವಾಟ್ ಈಸ್ ದ ಫೈನಲ್ ಔಟ್ಪುಟ್ ಆ್ಯಂಡ್ ವಾಟ್ ಈಸ್ ದ ರಿಸಲ್ಟ್. ಎಷ್ಟು ಕಡಿಮೆ ಟೈಮಲ್ಲಿ ನೀವು ಮುಗಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ನಿಮಗೆ ಮೇಜರ್ ಥಿಂಗ್ ಇನ್ಪುಟ್. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಅಡಿಷ್ನಲ್ ಎನಿ ಇಂಟ್ರೆಸ್ಟ್ ಅಂತ ನೀವು ಮೆನ್ಷನ್ ಮಾಡ್ಬೋದು. ಹಾಬೀಸ್, ಬಿಕಾಸ್ ಇವತ್ತು ಹಾಬೀಸ್ ತುಂಬಾ ಇನ್ನೊಂದು ಲೆವೆಲ್ಗೆ ನಿಮ್ಮನ್ನ ಲೆವೆಲಪ್ ಮಾಡುತ್ತೆ. ಲೈಕ್ ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು, ಬ್ಲಾಗಿಂಗ್ಸ್ ಇರ್ಬೋದು. ಬ್ಲಾಗಿಂಗಲ್ಲಿ ತುಂಬ ಇರುತ್ತೆ, ಟ್ರಾವೆಲಿಂಗು, ಫುಡ್ ಬ್ಲಾಗಿಂಗ್, ಈ ಥರ ತುಂಬ ಇರುತ್ತೆ. ಅದನ್ನು ನೀವು ಮೆನ್ಷನ್ ಮಾಡಿ. ಇಫ್ ಯು ಆರ್ ರನ್ನಿಂಗ್ ಎನಿ ಕೈಂಡ್ ಆಫ್ ಚಾನಲ್ಸ್, ಸೊ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಐ ಆಮ್ ರನ್ನಿಂಗ್ ಟ್ರಾವೆಲ್ ಬ್ಲಾಗಿಂಗ್ ನನಗೆ ಇಷ್ಟ ಅಂತ ನೀವು ಮೆನ್ಷನ್ ಮಾಡ್ಬೋದು. ಸೊ ಇನ್ನೂ ವಾಟ್ ಐ ಕ್ಯಾನ್ ಸೇ, ಚಿಕ್ಕ ಮಕ್ಕಳು ಥರ ವಾಚಿಂಗ್ ಟಿ ವಿ, ಮೂವೀಸ್, ಆಮೇಲೆ ಮ್ಯೂಸಿಕ್, ಪ್ಲೀಸ್ ಈ ಥರದ್ದೆಲ್ಲ ಮೆನ್ಷನ್ ಮಾಡಬೇಡಿ. ಇದೆಲ್ಲ ತುಂಬ ಔಟ್ಡೇಟೆಡ್. ಯಾಕೆಂದರೆ ಎವ್ರಿ ಒನ್ಸ್ ಲೈಫಲ್ಲಿ ಇರುವಂಥ ಥಿಂಗ್ಸೇ ಇದು. ಸೊ ಇನ್ ಸಿ ವಿ 2023 or 24 or 25 ಸ್ಟ್ಯಾಂಡರ್ಡಲ್ಲಿರಲಿ, ಬಿಕಾಸ್ ಸಿ ವಿ ಕೂಡ ಅಪ್ಗ್ರೇಡಿಂಗ್ ಆಗ್ತಾ ಇರುತ್ತೆ. ಸೊ ಸಿ ವಿ ಯಾವಾಗಲೂ ನೀವು ಕಂಪ್ನಿಗೆ ಸಬ್ಮಿಟ್ ಮಾಡಬೇಕಾದ್ರೆ ಕಲರ್ಫುಲ್ಲಾಗಿರೋದನ್ನು ನೀವು ಸಬ್ಮಿಟ್ ಮಾಡಿ. ಸೊ ಟ್ರೆಡಿಷ್ನಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಿಡಿ. ಸೊ ಒಂದು ಕಂಪ್ನಿಗೆ ನೀವು ಈಗಂತೂ ಸಾಫ್ಟ್ ಕಾಪಿ, ಓಕೆ, ನೀವು ಎಡಿಟ್ ಮಾಡಿ ಕಲರ್ ನೀವೇ ತೊಗೊಳ್ಬೋದು. ಓಕೆ, ಬಟ್ ಫಿಸಿಕಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಲರ್ ಪ್ರಿಂಟೌಟ್ನ ತೊಗೊಂಡು ನೀವು ಕೊಡಿ. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಏನು ಅನ್ನೋದಾದರೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ. ಸೊ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಏನು ಪ್ರಾಜೆಕ್ಟ್ ಮಾಡಿದ್ದೀರಾ, ದಿ ಬೆಸ್ಟ್ ಪ್ರಾಜೆಕ್ಟ್, ಓಕೆ, ಅದರಲ್ಲಿ ಎಲ್ಲ ಡೀಟೇಲಿಂಗು ಇರಬೇಕು. ಸುಮ್ಮನೆ ಒಂದು ಯಾವುದೋ 10 ಡಿಫ್ರೆಂಟ್ ಆಟೋಕ್ಯಾಡ್ ಪ್ಲ್ಯಾನ್ ಹಾಕೋ ಬದಲು ಒಂದು ಆಟೋಕ್ಯಾಡ್ ಪ್ಲ್ಯಾನಲ್ಲಿ ಎಷ್ಟು ನೀವು ಡೀಟೇಲಾಗಿ ತೋರಿಸಿದ್ದೀರಾ ಅನ್ನೋದು, ಅಥವಾ ಡೀಟೇಲಿಂಗ್ ನಾಲೆಡ್ಜ್ ಏನಿದೆ ಅಥವಾ ಅನ್ನೋದು ನಮಗೆ ತಿಳ್ಕೊಬೇಕಾಗತ್ತೆ. ಸೊ ಪ್ಲ್ಯಾನ್ ಇರ್ಬೋದು, ಅಗೇನ್ ಕಾಲಮ್ ಡೀಟೇಲ್ ಇರ್ಬೋದು, ಸೆಂಟ್ರಲ್ ಲೈನ್ ಡಯಾಗ್ರಾಮ್ ಇರ್ಬೋದು, ಅಗೇನ್ ಎಲಿವೇಷನ್ಸ್ ಇರ್ಬೋದು, ಸೆಕ್ಷನ್ಸ್ ಇರ್ಬೋದು, ಅಗೇನ್ ಅದರಲ್ಲಿ ಸ್ಟೇರ್ ಕೇಸ್ ಡೀಟೇಲಿಂಗ್ ಇರ್ಬೋದು, ಅದಾದಮೇಲೆ ಎಸ್ಟಿಮೇಷನ್ ಕಾಸ್ಟಿಂಗ್ ಇರ್ಬೋದು, 3D ಎಲಿವೇಷನ್ ಡಿಸೈನ್ ಇರ್ಬೋದು, ಅಥವಾ 3D ಇಂಟೀರಿಯರ್ ಇರ್ಬೋದು. ಸೊ ಇದನ್ನೆಲ್ಲನೂ ನೀವು ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಅಂತ ಮಾಡಬೇಕಾಗತ್ತೆ. ಸೊ ಯೂಶಲಿ ಪೋರ್ಟ್ಫೋಲಿಯೋ ಡಿಸೈನಿಂಗಿಗೆ ದಿ ಬೆಸ್ಟ್ ಸಾಫ್ಟ್ವೇರ್ ಅಂತ ಹೇಳೋದಾದರೆ ನಮಗೆ ಫೋಟೋಶಾಪ್ ಇದೆ. ಯು ಕ್ಯಾನ್ ಯೂಸ್ ಫೋಟೋಶಾಪ್ ಸಾಫ್ಟ್ವೇರ್. ಸೊ ಅದರಲ್ಲಿ ತುಂಬ ಚೆನ್ನಾಗಿ, ತುಂಬ ಹೈಯರ್ ಪ್ರೊಫೆಷನಲ್ ಆಗಿ ನಾವು ಪೋರ್ಟ್ಫೋಲಿಯೋನ ಡಿಸೈನಿಂಗ್ ಮಾಡ್ಬೋದು. ಸೊ ನೀವು ಸಿ ವಿ ಕಳಿಸೋದ್ರ ಜೊತೆಗೆ ಈ ಪೋರ್ಟ್ಫೋಲಿಯೋ ಕೂಡ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಸಿ ವಿ ನೀವೇನು ಕಳಿಸ್ತೀರಲ್ವ ಅದ್ರ ಜೊತೆಗೆ ಪೋರ್ಟ್ಫೋಲಿಯೋ ಕೂಡ ನೀವು ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಸೊ ಯಾಕೆ ಅನ್ನೋದಾದರೆ ನಾವು ಸಿ ವಿ ನೋಡಿದ ತಕ್ಷಣ ನೀವು ಏನು ಅಂತ ಸ್ವಲ್ಪ ನನಗೆ ಬೇಸಿಕ್ಲಿ ಅರ್ಥ ಆಗುತ್ತೆ. ಬಟ್ ಪೋರ್ಟ್ಫೋಲಿಯೋ ನೋಡಿದ ತಕ್ಷಣ ನಿಮಗೆ ಸಾಫ್ಟ್ವೇರ್ ಯಾವ ಲೆವೆಲ್ಗೆ ನಿಮಗೆ ಡೆಪ್ತ್ ಸ್ಕಿಲ್ ಇದೆ ಅಂತ ನಮಗೆ ಪೋರ್ಟ್ಫೋಲಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇದು ಇಮ್ಮಿಡಿಯೇಟ್ ಕಾಲಿಂಗ್ಸ್ ಆಗಿಬಿಡುತ್ತೆ. ಯಾಕೆನ್ನೋದಾದರೆ ಈಗ ಸಿ ವಿ ಕಳಿಸಿ, ನಾನು ನಿಮ್ಮನ್ನು ಕರೆಸಿ, ಟೂಲ್ ಟೆಸ್ಟ್ ಮಾಡಿ, ಹೇಗೆ ಇದೆಲ್ಲ ಲಾಂಗ್ ಪ್ರೋಸೆಸ್. ಓಕೆ, ಸೊ ಬಟ್ ನೀವು ಪೋರ್ಟ್ಫೋಲಿಯೋ ಕಳಿಸಿದಾಗ ನನಗೆ ಆಲ್ರೆಡಿ ನಿಮ್ಗೆ ಏನು ಕ್ವಾಲಿಟಿ, ಏನು ಸ್ಟ್ಯಾಂಡರ್ಡ್ ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಇಮಿಡಿಯೇಟ್ಲಿ ಕಾಲ್ ಬರುತ್ತೆ. ಸೊ ಕಾಲ್ ಬಂದಾಗ ಯೂಶ್ವಲಿ ಕಂಪ್ನಿ ನೆಗೋಷಿಯೇಷನ್ ಇಸ್ ಅ ಕಾಮನ್ ಥಿಂಗ್. ಓಕೆ, ಅವ್ರದ್ದು ಒಂದು ಪ್ರೈಸ್ ಲಿಸ್ಟ್ ಹೇಳ್ತಾರೆ ಅಥವಾ ನಿಮ್ಮದೊಂದು ಪೇಮೆಂಟ್ಸ್ ಲೆವೆಲ್ಸ್ ಹೇಳ್ತೀರಾ. ಸೊ ಅದು ನೆಗೋಷಿಯೇಷನ್ ನಿಮಗೆ ಗೊತ್ತಿದ್ರೆ ಇಟ್ ವಿಲ್ ಬಿ ರಿಯಲಿ ಗುಡ್. ನೆಗೋಷಿಯೇಟ್ ಮಾಡಿ, ಸೊ ಒಂದು ಏನು ನಿಮಗೆ ಪೇಮೆಂಟ್ ಲೈಕಬಲ್ ಆಗುತ್ತೆ ಅದಕ್ಕೆ ಅಕ್ಸೆಪ್ಟ್ ಮಾಡಿ. ಬಟ್ ಇದರಲ್ಲಿ ಒಂದು ಟಿಪ್ ನಾನು ನಿಮ್ಗೆ ಏನು ಕೊಡ್ತೀನಿ ಅನ್ನೋದಾದರೆ, ಒನ್ಸ್ ನೀವು ಅಕ್ಸೆಪ್ಟಿಂಗ್ ದ ಪೇಮೆಂಟ್, ಓಕೆ, ನೀವು 100% ಫುಲ್ಫಿಲ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಓಕೆನಾ. ಸೊ ಅವ್ರು ಕಮ್ಮಿ ಸಂಬಳ ಕೊಡ್ತಿದ್ದಾರೆ ಅನ್ನೋ ರೀಸನ್ಗೆ ನೀವು ಕಮ್ಮಿ ಕೆಲಸ ಮಾಡೋದು, ಜಾಸ್ತಿ ಕೆಲಸ ಕೊಡ್ತಿದ್ದಾರೆ, ಜಾಸ್ತಿ ಪೇಮೆಂಟ್ ಕೊಡ್ತಿದ್ದಾರೆ ಅಂತ ಜಾಸ್ತಿ ಕೆಲಸ ಮಾಡೋದು, ಪ್ಲೀಸ್ ದಯವಿಟ್ಟು ಈ ರೀತಿ ಮಾಡಬೇಡಿ. ಸೊ ಏನೇ ಈ ಥರ ನಿಮಗೆ ಪೇಮೆಂಟ್ ನೆಗೋಷಿಯೇಷನ್ ಏನೇ ಇದ್ರೂ ಫಸ್ಟು HR ರೌಂಡಲ್ಲೇ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ನನಗೆ ಇಂಕ್ರಿಮೆಂಟ್ ಆಗೋದಿದ್ರೆ ಯಾವ ಮಂತ್ಗೆ ಇಂಕ್ರಿಮೆಂಟ್ ಆಗುತ್ತೆ, ಅಥವಾ 6 ಮಂತ್ಗೆ ಆಗುತ್ತಾ, 1 ಇಯರ್ಗೆ ಆಗುತ್ತಾ, ಅಪ್ರಾಕ್ಸಿಮೇಟ್ಲಿ ಇಂಕ್ರಿಮೆಂಟ್ ಆಗುತ್ತೆ ಅಂದರೆ ಎಷ್ಟು % ಆಗ್ಬೋದು. ಓಕೆ, ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ದೇ ವಿಲ್ ಸೇ, ಯಾವುದೇ ಕಂಪ್ನಿ ನಿಮ್ಗೆ ಹೇಳಿದ್ರು, ಈಗ ಫಾರ್ ಎಕ್ಸಾಂಪಲ್ 5%ಇಂದ ನಿಮ್ಗೆ ಆಲ್ಮೋಸ್ಟ್ 30%ವರೆಗೂ ಡಿಫ್ರೆನ್ಸಿಯೇಷನ್ ಹೈಕ್ ಆಗುತ್ತೆ. ಬಟ್ ಡೋಂಟ್ ಬಿ ಅ ಡ್ರೀಮ್, ಅಂದರೆ ಕನ್ಸಲ್ಲಿ ಇರಬೇಡಿ. ಓಕೆ, ಈ ಬಂದು ನನಗೆ ನೆಕ್ಸ್ಟ್ ಇಂಕ್ರಿಮೆಂಟ್ ನಂಗೆ ಡಬಲ್ ಎಲ್ಲ ಸಂಬಳ ಕೊಡ್ತಾರೆ ಅನ್ನೋದನ್ನ ಅಂದ್ಕೊಬೇಡಿ. ಆ ರೀತಿ ಏನೂ ಕೊಡಲ್ಲ. ಓಕೆ, ಸೊ ನೀವೇನು ಫಿಕ್ಸ್ ಆಗ್ತೀರಾ ಅದು 6 ಮಂತ್ಗೋ 1 ಇಯರ್ಗೋ ಫಿಕ್ಸ್ ಆಗಿ. ಆಮೇಲೆ ಫ್ಲೈಯಿಂಗ್ ಬರ್ಡ್ಸ್ ಆಗಬೇಡಿ. ಫ್ಲೈಯಿಂಗ್ ಬರ್ಡ್ಸ್ ಅಂದರೆ ಏನು ಅಂದರೆ, ಓಕೆ, ಈ ಕಂಪ್ನಿಲಿ 2 ತಿಂಗಳು, ನೆಕ್ಸ್ಟ್ ಕಂಪ್ನಿಲಿ 2 ತಿಂಗಳು, ಅದಾದಮೇಲೆ 2 ತಿಂಗಳು, ಅದಾದಮೇಲೆ 2 ತಿಂಗಳು, ದಯವಿಟ್ಟು ಹೀಗೆ ಮಾಡಬೇಡಿ. ಯಾಕೆಂದರೆ ಈ ಥರ ಕ್ಯಾಂಡಿಡೇಟ್ಸ್ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ. ಯಾವುದಾದ್ರು ಕಂಪ್ನಿಗೆ ನಿಮ್ಗೆ ಕೇಳಿದಾಗ ಯಾಕೆ ನೀವು ಕೆಲಸ ಬಿಟ್ರಿ ಅಂತ ಕೇಳಿದಾಗ ನೀವು ಸಾವಿರಾರು ರೀಸನ್ಸ್ ಕೊಡ್ಬೋದು. ಬಟ್ ಆ ಕಂಪ್ನಿ ಕೂಡ HR ಫೀಲ್ ಮಾಡ್ತಾರೆ, ಓಕೆ, ನನ್ನ ಕಂಪ್ನಿ ಕೂಡ ನೀನು 2 ತಿಂಗಳು ಬಿಟ್ಟು ಹೋಗ್ಬೋದು ಅಂತ. ಓಕೆ, ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಫ್ಲೈಯಿಂಗ್ ಬರ್ಡ್ಸ್ ಅಂತ ಆಗಬೇಡಿ. ಸೊ HR ಇಂಟರ್ವ್ಯೂವಲ್ಲಿ ನೀವು ಹೇಗೆ ಈ ಸಿ ವಿನ ಅವರು ಕಳಿಸ್ತೀರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನಾನು ತುಂಬ ಜನ ನೋಡಿದ್ದೀನಿ, ಅವ್ರು ಕೊಟ್ಟರು ಇಮೇಲ್ ಐ ಡಿ ಹಾಕ್ತೀರಾ, ಈವನ್ ಸಬ್ಜೆಕ್ಟ್ ಕೂಡ ಮೆನ್ಷನ್ ಮಾಡಲ್ಲ, ಬಾಡಿ ಆಫ್ ದ ಕಂಟೆಂಟ್ ಕೂಡ ಏನು ಮೆನ್ಷನ್ ಮಾಡಲ್ಲ, ಸುಮ್ಮನೆ ಸಿ ವಿನ ಅಟ್ಯಾಚ್ ಮಾಡಿ ಕಳಿಸ್ತೀರಾ. ದಿಸ್ ಈಸ್ ನಾಟ್ ಎ ರೈಟ್ ವೇ. ಓಕೆ, ಈ ರೀತಿ ಕಳಿಸ್ಬೇಡಿ. ಓಕೆ, ಸೊ ನೀವು ನೀಟಾಗಿ ಮೆನ್ಷನ್ ಮಾಡಿ ಯಾರ್ದು ಇಮೇಲ್ ಐ ಡಿ ಇದೆ. ಓಕೆ, ಯಾರ್ದು ಇಮೇಲ್ ಐ ಡಿ ಇದೆ. ಸಪೋಸ್ ನೀವೇನಾದರೂ 2-3 ಇಮೇಲ್ ಐ ಡಿ ಯೂಸ್ ಮಾಡ್ತಾ ಇದ್ದರೆ, ಓಕೆ, ಅದನ್ನು ನೀವು ಸಿಗೆ ಪ್ಲೇಸ್ ಮಾಡ್ಕೊಳ್ಳಿ. ಸಿ ಅಂತ ಇರುತ್ತೆ, ಕಾರ್ಬನ್ ಕಾಪಿ, ಅದಕ್ಕೆ ನೀವು ಪ್ಲೇಸ್ ಮಾಡ್ಕೊಳ್ಳಿ. ಬಿಕಾಸ್ ಅವ್ರು ರಿವರ್ಟ್ ಮಾಡಿದ್ರೆ ಯಾವುದಾದ್ರೂ ಒಂದು ಇಮೇಲಲ್ಲಿ ಇಮಿಡಿಯೇಟ್ಲಿ ಪಾಪಪ್ ಬರುತ್ತೆ. ಓಕೆ, ಸೊ ಈಸಿ ಟು ಫಾಸ್ಟ್, ಅಂದರೆ ಇದು ಕ್ವಿಕ್ ರೆಸ್ಪಾಂಡಿಂಗಿಗೆ ಈಸಿ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಸಬ್ಜೆಕ್ಟ್ ಹಾಕಿ. ಐ ಆಮ್ ಅಪ್ಲೈಯಿಂಗ್ ಫಾರ್ ಅ ಡಿಸೈನ್ ಇಂಜಿನಿಯರಿಂಗ್ ಜಾಬ್, ಐ ಆಮ್ ಅಪ್ಲೈಯಿಂಗ್ ಫಾರ್ ಅ ಇಂಟೀರಿಯರ್ ಡಿಸೈನಿಂಗ್ ಜಾಬ್. ಓಕೆ, ಸೊ ಈ ರೀತಿ ನೀವು ಸಬ್ಜೆಕ್ಟನ್ನ ಮೆನ್ಷನ್ ಮಾಡಿ, ಅಥವಾ ನಿಮ್ಮದು ಮೆನ್ಷನ್ ಮಾಡಿ ಒಂದು ಹೈಫನ್ ಹಾಕಿ. ಓಕೆ, ಹೇಮಂತ್ ಕುಮಾರ್ CV ಆ್ಯಂಡ್ ಪೋರ್ಟ್ಫೋಲಿಯೋ. ಸೊ ಯು ಕ್ಯಾನ್ ಮೆನ್ಷನ್ ದಿಸ್. ಯಾಕೆಂದರೆ ಸರ್ಚ್ ಮಾಡಬೇಕಾದ್ರೆ ಒಂದು ಫಸ್ಟ್ ಕ್ಯಾಂಡಿಡೇಟ್ ನೇಮ್ ನೋಡಿರ್ತಾರೆ. ಓಕೆ, ಹೇಮಂತ್ ಅಂತ ಯಾರೋ ಕಳಿಸಿದ್ರಲ್ವಾ, ಹೇಮಂತ್ ಅಂತ ಸರ್ಚ್ ಮಾಡಿದ ತಕ್ಷಣ ಬಾಡಿ ಆಫ್ ದ ಕಂಟೆಂಟ್ ಏನಿರುತ್ತೆ, ಹೇಮಂತ್ CV ಅಂತ ಇರುತ್ತೆ. ಆಬ್ವಿಯಸ್ಲಿ ನಿಮಗೆ ಕ್ವಿಕ್ಕಾಗಿ ಸಿಗತ್ತೆ. ಓಕೆನಾ, ಸೊ ಅದನ್ನು ನೀವು ಮೆನ್ಷನ್ ಮಾಡಿ. ಅದಾದಮೇಲೆ ಬಾಡಿ ಆಫ್ ದ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಐ ಆಮ್ ಹೇಮಂತ್ ಕುಮಾರ್, ಸೊ ಐ ಆಮ್ ವರ್ಕಿಂಗ್ ಇನ್ ದಿಸ್ ಕಂಪನಿ, ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಇನ್ ದಿಸ್ ಕಂಪನಿ ಫಾರ್ ಫ್ರಮ್ ದಿಸ್ ಇಯರ್. ಓಕೆನಾ, ಸೊ ಐ ಆಮ್ ಕರೆಂಟ್ಲಿ ಲುಕಿಂಗ್ ಫಾರ್ ಅ ಚೇಂಜ್ ಓವರ್, ಸೊ ದಟ್ ಇಸ್ ದ ರೀಸನ್ ಐ ಆಮ್ ಅಪ್ಲೈಯಿಂಗ್ ಫಾರ್ ಅ ಜಾಬ್. ಓಕೆ, ಈ ರೀತಿ ಏನಾದರೂ ಸ್ವಲ್ಪ ಬಾಡಿ ಆಫ್ ದ ಕಂಟೆಂಟ್ಸ್ ಇರಬೇಕು. ಆ ಬಾಡಿ ಆಫ್ ದ ಕಂಟೆಂಟ್ಸಲ್ಲಿ ನಿಮ್ಮ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಇರಬೇಕು, ನಿಮ್ಮ ನೇಮ್ ಇರಬೇಕು, ಆಮೇಲೆ ಫೋನ್ ನಂಬರ್ ಇರಬೇಕು ಮ್ಯಾಂಡೇಟ್ರಿ. ಯಾಕೆಂದರೆ ನಾವು ಮತ್ತೆ CV ಡೌನ್ಲೋಡ್ ಮಾಡಿ CV ಮತ್ತೆ ಫೋನ್ ನಂಬರ್ ತೊಗೊಂಡು, ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅಲ್ಲೇ ನಿಮ್ಮ ಸಬ್ಜೆಕ್ಟಲ್ಲೇ ಓಕೆ, ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್. ಓಕೆ, ಹೇಮಂತ್ ಕುಮಾರ್, ನನ್ನ ಫೋನ್ ನಂಬರ್ ಇತ್ತು ಅಂದರೆ HR ಇಮೇಲ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಓಕೆ ಫೋನ್ ನಂಬರ್ ನೋಡ್ತಾರೆ, ಡಯಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ. ಸೊ ನಿಮ್ಗೆ ಕ್ವಿಕ್ಕಾಗಿ ಜಾಬ್ ಕಾಲಿಂಗ್ಸ್ ಸಿಗತ್ತೆ. ನಿಮ್ಗೆ ಒಂದೇನು ಗೊತ್ತಾ, ಇವತ್ತಿನ ದಿನಕ್ಕೆ ತುಂಬ ಕಾಂಪಿಟೇಷನ್ ಇದೆ. ಲೈಕ್ ಒಂದು 100 ಜನ ಓಪನಿಂಗ್ಸ್ ಇದೆ ಅಂತ ಏನಾದರೂ ಅಂದ್ಕೊಂಡ್ರೆ, ಆ 100 ಜನಕ್ಕೆ ಮಿನಿಮಮ್ ಅಂದರೂ ಒಂದು 10,000 CVಸ್ಗಳು ಬಂದಿರುತ್ತೆ. 10,000 CVಸ್ನ HR ಕುತ್ಕೊಂಡು ಒಂದೊಂದೇ ಗೋತ್ರೂ ಮಾಡ್ತಾರೆ ಅನ್ನೋದಾದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಎಷ್ಟು ಪೇಷನ್ಸ್ ಲೆವೆಲ್ ಬೇಕಾಗತ್ತೆ ಅಂತ. ಸೊ ಯಾವಾಗ ನಿಮ್ಮದು CV ಫಸ್ಟ್ ಅಪೀರಿಯನ್ಸೇ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಆ ಫಸ್ಟ್ ಡೌನ್ಲೋಡ್ ಮಾಡ್ತಾರೆ. ಸೊ ನೀವು 10,000 ಜನದಲ್ಲಿ ಸೊ ಔಟ್ ಆಫ್ 100 ಒಳಗಡೆ ನೀವು ಇರ್ತೀರ. ಓಕೆನಾ, ಸೊ ಈ ಥರ ನೀವು CVನ ಪ್ರಿಪೇರ್ ಮಾಡಿಕೊಂಡ್ರೆ ಓಕೆ 200% ಐಮ್ ಟೆಲ್ಲಿಂಗ್ ಯು. ಸೊ ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತೀರಾ, ಅಟ್ಲೀಸ್ಟ್ ಯು ವಿಲ್ ಗೆಟ್ ಎ ಕಾಲ್, ಇಂಟರ್ವ್ಯೂ ಕಾಲ್ ಬಂತು ಅಂದ್ರೇ ಆಲ್ಮೋಸ್ಟ್ 50% ಕೆಲಸ ಕನ್ಫರ್ಮ್ ಅಂತ. ಓಕೆನಾ, ಇನ್ನು 50% ಟು ಬಿ ಫ್ರ್ಯಾಂಕ್ ಐಮ್ ಟೆಲ್ಲಿಂಗ್ ಯು ನಿಮ್ಮ ಕ್ಯಾಲಿಬರ್ ಮೇಲೆ ನಿಂತಿರುತ್ತೆ. ಸೊ ನೀವು ಇಂಟರ್ವ್ಯೂಲಿ ಹೇಗೆ ಮಾತಾಡ್ತೀರಾ, ನಿಮ್ಮ ಟೆಕ್ನಿಕಲ್ ಡೆಪ್ತ್ ಸ್ಕಿಲ್ಸ್ ಎಷ್ಟಿದೆ, ಓಕೆ, ಹೇಗೆ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಮಾಡ್ಕೋತೀರಾ, ಸೊ ಹೇಗೆ ನೀವು HR ರೌಂಡಲ್ಲಿ ನೆಗೋಷಿಯೇಟ್ ಆಗುತ್ತೆ, ಇದ್ರ ಮೇಲೇ ನಿಮಗೆ ಕಂಪ್ನಿಲಿ ಕೆಲಸ ಅಂತ ಸಿಗೋದು. ಕಂಪ್ನಿಲಿ ಚಿಕ್ಕ ಕಂಪ್ನಿ ದೊಡ್ಡ ಕಂಪ್ನಿ ಓಕೆ ನೀವು ಅಪ್ಲೈ ಮಾಡೋದ್ರ ಮೇಲೇ ಗೊತ್ತಿರುತ್ತೆ. ಯಾಕಂದರೆ ಕಂಪ್ನಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಗೂಗಲ್ ಬ್ಯಾಕ್ ಆ್ಯಂಡ್ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಕಂಪ್ನಿದು ಏನಿದೆ, ಫೋಟೋ ಏನಿದೆ, ಸೊ ಕಂಪ್ನಿ ಎನ್ವೈರ್ನಮೆಂಟ್ಸ್ ಹೇಗಿದೆ, ಸೊ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಬೋದು ಹೋಗೋಕ್ಕಿಂತ ಮುಂಚೆ. ಸೊ ಇನ್ನು ಸ್ವಲ್ಪ ಕಂಪ್ನಿ ಮೇಲೆ ಸ್ವಲ್ಪ ಟೆಕ್ನಿಕಲಿ ಏನಾದರೂ ನೀವು ರಿಸರ್ಚ್ ಮಾಡ್ತೀನಿ ಅಂದರೆ ಯಾವ ಸೆಕ್ಟರ್ ಕಂಪ್ನಿ, ಅಲ್ಲಿ ಸ್ಕೋಪ್ ಆಫ್ ವರ್ಕ್ ಏನು, ನಂದು ಸ್ಕೋಪ್ ಆಫ್ ವರ್ಕ್ ಏನು, ನಂದೊಂದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನನಗಲ್ಲಿಗೆ ನನ್ನ ಮೀನ್ಸ್ ಮ್ಯಾಚ್ ಆಗ್ತೀನೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ಪ್ರೋಸೆಸ್ ನಾವು ಅರ್ಥ ಮಾಡಿಕೊಂಡು ಕಂಪ್ನಿ ನಾವು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳಿದಾಗ ಸರ್ ನನಗೆ ಈ ರೋಲ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಇಟ್ಸ್ ಅ ಟೈಮ್ ವೇಸ್ಟ್. ಓಕೆನಾ, ನೀವು ಅಪ್ಲೈ ಮಾಡಬೇಕಾದ್ರೆ ಆ ಕಂಪ್ನಿದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಅದಕ್ಕೆ ನಾನು ಎಷ್ಟು ಮ್ಯಾಚ್ ಆಗ್ತೀನಿ, ಸೊ ಇದನ್ನು ನೀವು ತಿಳ್ಕೊಂಡ್ರೆ ಓಕೆನಾ ಸಕ್ಸಸ್ಫುಲಿ ನೀವು ಕಂಪ್ನಿಗೆ ಲ್ಯಾಂಡ್ ಆಗ್ಬೋದು. ಓಕೆನಾ, ಸೊ ನಿಮಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಇನ್ನೂ ಏನಾದರೂ ಕ್ವಶನ್ ಬೇಕು ಅಂದರೆ, ಸೊ ಇಲ್ಲಿ ಮೇಲ್ಗಡೆ ಕಾಣಿಸಿರುವಂಥ ನಂಬರ್ಗೆ ಕಾಲ್ ಮಾಡಿ, ಕಾಲ್ ಬೇಡ ವಾಟ್ಸಪ್ ಮೆಸೇಜ್ ಮಾಡಿ, ಏನು ವಾಯ್ಸ್ ಮೆಸೇಜಲ್ಲೇ ಕಳಿಸಿ, ನಿಮ್ಮದೇನು ಡೌಟ್ ಇದೆ ಏನು ಅಂತ ವಾಯ್ಸ್ ಮೆಸೇಜಲ್ಲೇ ಕಳಿಸಿ. ಸೊ ನಾನು ಅದನ್ನು ವಾಯ್ಸ್ನ ಚೆಕ್ ಮಾಡಿ, ಸೊ ಅದಕ್ಕೆ ಏನು ಆನ್ಸರ್ ಮಾಡೋಕ್ಕಾಗತ್ತೆ ಅಥವಾ ಏನು ನಾನು ಮತ್ತೆ ವಾಯ್ಸ್ ಮೆಸೇಜು ಅಥವಾ ಇನ್ನೊಂದು ವಿಡಿಯೋ ಮೆಸೇಜ್ ಆದರೆ ನಾನು ವಿಡಿಯೋ ಮೆಸೇಜ್ನೇ ಕಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಸೊ ಎಸ್, ಈ ಥರ ನಿಮ್ಗೆ ಅಪ್ಡೇಟ್ಸ್ ಬೇಕು ಅನ್ನೋದಾದರೆ ದಯವಿಟ್ಟು ಅಕೌಂಟ್ಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಫಾಲೋ ಮಾಡಿ. ಓಕೆ, ಸೊ ಇನ್ನೂ ನಿಮಗೆ HK ಮೆಸೇಜ್ ಬರುತ್ತೆ. ಸೊ ನಿಮ್ಗೇನಾದರೂ ಕ್ವಶನ್ಸ್ ಇತ್ತು ಅಂದರೂ ಕೂಡ ಇಲ್ಲ ನೀವು ಕಮೆಂಟ್ ಕೂಡ ಮಾಡಿ. ಓಕೆ, ಕಮೆಂಟ್ನ ನಾನು ಚೆಕ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಸೊ ನೀವು ಕಮೆಂಟ್ ಮಾಡಿ, ಸೊ ಕಮೆಂಟಲ್ಲಿ ಕೂಡ ನಾನು ನಿಮಗೆ ಚೆಕ್ ಮಾಡಿ ಆನ್ಸರ್ ಮಾಡ್ತೀನಿ, ಅಥವಾ ನನಗೆ ಚೆಕ್ ಮಾಡಿ ಇನ್ನೊಂದು ವಿಡಿಯೋ ಪ್ರಿಪೇರ್ ಮಾಡಿ ನಾನು ಕಳಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ.